ಸಂದರ್ಭಗಳಲ್ಲಿ ಅಯ್ಯೋ ಪಾಪ ಅಂತ ಸಹಾಯ ಮಾಡಿ ಪೆಟ್ಟು ತಿಂದಿರೋರೇ ಜಾಸ್ತಿ. ಇಲ್ಲೊಬ್ಬ ತನ್ನ ವಯಸ್ಸನ್ನೇ ಬಂಡವಾಳ ಮಾಡಿಕೊಂಡು ಕ್ಯಾಶಿಯರ್ ಕೆಲಸ ಗಿಟ್ಟಿಸ್ಕೊಂಡು ಗಲ್ಲಾದಲ್ಲಿನ ದುಡ್ಡು ಹೊಡೆದಿರುವಂತಹ ಖತರ್ನಾಕ್ ವೃದ್ಧನ ಸ್ಟೋರಿ ತೋರಿಸ್ತೀವಿ, ನೋಡ್ಕೊಂಬನ್ನಿ. ಕ್ಯಾಶಿಯರ್ ಕೆಲಸಕ್ಕೆ ಸೇರ್ತಾನೆ, ಕನ್ನ ಹಾಕ್ತಾನೆ. ಎಸ್, ಪ್ರತಿಷ್ಠಿತ ಹೋಟೆಲ್ಗಳನ್ನೇ ಟಾರ್ಗೆಟ್ ಮಾಡಿ ಹಣ ಎಗರಿಸ್ತಾ ಇದ್ದಂತಹ ಖತರ್ನಾಕ್ ತಾತಪ್ಪ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಬನಶಂಕರಿ ನಿವಾಸಿ MS ರವಿಕುಮಾರ್ ಬಂಧಿತ ಆರೋಪಿ. ಈತನ ಮಾಸ್ಟರ್ ಪ್ಲಾನ್ ಕೇಳಿದ್ರೆ ನಿಮ್ಗೂ ಹುಬ್ಬೇರುವಂತೆ ಮಾಡುತ್ತೆ. ಯಾಕಂದ್ರೆ ವಯಸ್ಸಾಗಿದೆ, ಮನೆಯ ಆರ್ಥಿಕ ಸಂಕಷ್ಟದ ನೆಪ ಒಡ್ಡಿ ಸಿಂಪತಿ ಗಿಟ್ಟಿಸ್ಕೊಂಡು ಕೆಲಸವನ್ನ ಪಡ್ಕೊಳ್ತಿದ್ದ. ಅದು ಕೂಡ ಹೋಟೆಲ್ ಕ್ಯಾಶಿಯರ್ ಕೆಲಸ. ಇನ್ನು ಕೆಲಸ ಮಾಡ್ತಾ ಮಾಡ್ತಾ ಹೊಂಚ ಹಾಕಿ ಗಲ್ಲಾಪೆಟ್ಟಿಗೆಗೆ ಕನ್ನ ಹಾಕಿ ಎಸ್ಕೇಪ್ ಆಗ್ತಿದ್ದ. KR-ಪುರಂ ಭಟ್ರಹಳ್ಳಿಯ ಹೋಟೆಲ್ನಲ್ಲಿ ಹೋಟೆಲ್ ಮಾಲೀಕರು ಕ್ಯಾಶ್ ಕೌಂಟರ್ ನಲ್ಲಿ ಇಟ್ಟಿದ್ದಂತಹ 1 ಲಕ್ಷ ಹಣವನ್ನ ಎಗರಿಸಿ ಎಸ್ಕೇಪ್ ಆಗಿದ್ದ. ಹೌದು, ಕಳೆದ ವರ್ಷ ಫೆಬ್ರವರಿ 19ರಂದು ಹಣವನ್ನ ಎಗರಿಸಿ ಎಸ್ಕೇಪ್ ಆಗಿದ್ದಂತಹ ರವಿಕುಮಾರ್ ಮತ್ತೆ ಕಾಣಿಸ್ಕೊಂಡಿದ್ದು ಈಗ್ಲೇ ನೋಡಿ. ಕ್ಯಾಶ್ ಕೌಂಟರ್ ನಲ್ಲಿ ಹಣ ಎಗರಿಸಿ ಮತ್ತೊಂದು ಹೋಟೆಲ್ ಟಾರ್ಗೆಟ್ ಮಾಡಿ ಕೆಲಸಕ್ಕೆ ಸೇರ್ತಿದ್ದ. ಅಲ್ಲೂ ಕೂಡ ಇದೇ ಕಸ್ಬು ಈತನದ್ದು. ಇತ್ತೀಚೆಗೆ ದೇವನಹಳ್ಳಿಯ ಹೋಟೆಲ್ ನಲ್ಲಿ ಕೆಲಸ ಮಾಡ್ತಿದ್ದ ವೇಳೆ ಲಾಕ್ ಆಗಿದ್ದಾನೆ. ದೇವನಹಳ್ಳಿ ಬೈಪಾಸ್ ರಸ್ತೆಯ ಪ್ರತಿಷ್ಠಿತ ಹೋಟೆಲ್ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಿದ್ದ ವೇಳೆ ಹಣ ಕಳ್ಕೊಂಡಿದ್ದಂತಹ ಹಳೆಯ ಹೋಟೆಲ್ ಮಾಲೀಕ ಸತೀಶ್ ಶೆಟ್ಟಿಯಿಂದಾನೇ ಆರೋಪಿ ಲಾಕ್ ಆಗಿದ್ದಾನೆ. ಇನ್ನು ದೂರುದಾರ ಹೋಟೆಲ್ ಮಾಲೀಕ ಆರೋಪಿಯನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾನೆ. ಒಟ್ಟು KR-ಪುರಂ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದ ಹಿನ್ನೆಲೆಯಲ್ಲಿ ಕ್ಯಾಶಿಯರ್ ಕಳ್ಳ ರವಿಕುಮಾರ್ನನ್ನ ಬಂಧಿಸಿ ಪೊಲೀಸರು ಜೈಲಿಗಟ್ಟಿದ್ದಾರೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ.